ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಹಾರ್ಮುಜ್ ಜಲಸಂಧಿ. ಇದನ್ನ ಜಗತ್ತಿನ ಆರ್ಥಿಕತೆಯ ನಾಡಿಮಿಡಿತ ಅಂತಾನೂ ಕರೆಯಬಹುದು. ಇದು ಕೇವಲ ಒಂದು ಸಮುದ್ರದಾರಿ ಅಷ್ಟೇ ಅಲ್ಲ. ಈ ಸಣ್ಣ ಜಾಗದಲ್ಲಿ ಆಗುವ ಒಂದು ಸಣ್ಣ ಅಡಚಣೆ ಕೂಡ ಇಡೀ ಜಗತ್ತಿನ ಆರ್ಥಿಕತೆಯನ್ನ ಮತ್ತೆ ನಮ್ಮೆಲ್ಲರ ದೈನಂದಿನ ಬದುಕನ್ನ ಹೇಗೆ ಅಲುಗಾಡಿಸಿಬಿಡಬಹುದು ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಪಂಚದಾದ್ಯಂತ ಸಮುದ್ರದ ಮೂಲಕ ಸಾಗೋ ಒಟ್ಟು ತೈಲದಲ್ಲಿ ಕಾಲು ಭಾಗದಷ್ಟು ಅಂದ್ರೆ 25% ಪೂರೈಕೆ ಪಟ್ಟಂತ ನಿಂತೋದ್ರೆ ಏನಾಗ್ಬೇಡ? ಇದು ಕೇವಲ ಒಂದು ಕಾಲ್ಪನಿಕ ಪ್ರಶ್ನೆ ಅಲ್ಲ. ಒಂದು ವೇಳೆ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ರೆ ಇದು ವಾಸ್ತವ ಆಗ್ಬೋದು. ಇದರ ಗಂಭೀರತೆ ಏನು ಅಂತ ಅರ್ಥ ಮಾಡ್ಕೊಡಕ್ಕೆ ನಾವಿದರ ಆಳಕ್ಕಿಳಿಯೋಣ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನ್ ನೋಡ್ತೀವಿ ಅಂದ್ರೆ, ಮೊದಲು ಈ ಹಾರ್ಮುಜ್ ಜಲಸಂಧಿ ಅಂದ್ರೆ ಏನು ಮತ್ತೆ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಇದರ ಪಾತ್ರ ಎಷ್ಟು ದೊಡ್ಡದು ಅಂತ ತಿಳ್ಕೊಳ್ಳೋಣ. ಆಮೇಲೆ ಇದು ಕ್ಲೋಸ್ ಆದ್ರೆ ಏನಾಗುತ್ತೆ, ಭಾರತದ ಮೇಲೆ ಇದರ ಪ್ರಭಾವ ಏನು, ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ, ಮತ್ತೆ ಕೊನೆಗೆ ಹೂಡಿಕೆದಾರರು ಇದರಿಂದ ಕಲಿಬೇಕಾದ ಪಾಠಗಳೇನು ಅನ್ನೋದನ್ನು ಚರ್ಚಿಸೋಣ. ನಮ್ಮ ಮೊದಲನೇ ವಿಭಾಗ ಹಾರ್ಮುಜ್ ಜಲಸಂಧಿ. ಇದನ್ನ ಜಗತ್ತಿನ ಅತೀ ಮುಖ್ಯವಾದ ಚೋಕ್ ಪಾಯಿಂಟ್ ಅಂತ ಕರೀತಾರ. ಅಂದ್ರೆ ಒಂದು ಕಿರಿದಾದ ಮಾರ್ಗ. ಏನಿದ್ರ ಅರ್ಥ ನೋಡೋಣ ಬನ್ನಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಹಾರ್ಮುಜ್ ಜಲಸಂಧಿ ಅನ್ನೋದು ಪರ್ಷಿಯನ್ ಗಲ್ಫನ್ನ ಅರೇಬಿಯನ್ ಸಮುದ್ರಕ್ಕೆ ಜೋಡಿಸೋ ಒಂದು ತುಂಬಾನೇ ಕಿರಿದಾದ ಜಲಮಾರ್ಗ. ಇದರ ಒಂದು ಬದಿಯಲ್ಲಿ ಇರಾನ್ ಇದ್ರೆ ಇನ್ನೊಂದು ಬದಿಯಲ್ಲಿ ಒಮಾನ್ ಮತ್ತು ಯುಎಇ ದೇಶಗಳಿವೆ. ಜಗತ್ತಿನ ದೊಡ್ಡ ದೊಡ್ಡ ತೈಲ ಉತ್ಪಾದಕ ದೇಶಗಳ ತೈಲ ಇದೇ ಮಾರ್ಗವಾಗಿ ಹೊರಗೆ ಹೋಗೋದ್ರಿಂದ ಇದು ಸ್ಟ್ರಾಟಜಿಕ್ ಆಗಿ ತುಂಬಾನೇ ಇಂಪಾರ್ಟೆಂಟ್. ಸರಿ, ಇದನ್ನ ಗ್ಲೋಬಲ್ ಎನರ್ಜಿ ಆರ್ಟರಿ ಅಥವಾ ಜಾಗತಿಕ ಇಂಧನದ ಪ್ರಮುಖ ರಕ್ತನಾಳ ಅಂತ ಯಾಕೆ ಕರೀತಾರೆ? ಇಲ್ಲಿಂದ ಪ್ರತಿದಿನ ಎಷ್ಟು ತೈಲ ಮತ್ತೆ ಗ್ಯಾಸ್ ಪಾಸ್ ಆಗತ್ತೆ? ಈ ಅಂಕಿಅಂಶಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಕೇಳಿದ್ರೆ ಶಾಕ್ ಆಗ್ತೀರಾ. ಪ್ರತಿದಿನ ಅಂದ್ರೆ ಎವ್ರಿ ಸಿಂಗಲ್ ಡೇ ಸುಮಾರು 20 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಈ ಸಣ್ಣ ದಾರಿಯಲ್ಲೇ ಪಾಸಾಗತ್ತೆ. ಇದು ಇಡೀ ಜಗತ್ತಿನ ಶಕ್ತಿ ಪೂರೈಕೆಯ ಜೀವನಾಡಿ ಇದ್ದಾಗೆ. ಈ 20 ಮಿಲಿಯನ್ ಬ್ಯಾರೆಲ್ ಅಂದ್ರೆ ಸುಮ್ನೆ ಅಲ್ಲ. ಇಡೀ ಜಗತ್ನಲ್ಲಿ ಸಮುದ್ರದ ಮೂಲಕ ಸಾಗೋ ಒಟ್ಟು ತೈಲದಲ್ಲಿ ಇದು ಬರೋಬ್ಬರಿ 4ನೇ ಭಾಗ. ಅಂದ್ರೆ ಇಡೀ ಪ್ರಪಂಚದ ತೈಲ ಪೂರೈಕೆಯ ಕಾಲ್ಭಾಗ ಒಂದೇ ಒಂದು ಕಿರಿದಾದ ಮಾರ್ಗವನ್ನ ಅವಲಂಬಿಸಿದೆ. ಅದಕ್ಕೆ ಅಲ್ವಾ ಇದನ್ನ ಚೋಕ್ ಪಾಯಿಂಟ್ ಅಂತ ಕರೆಯೋದು. ಹಾಗಾದ್ರೆ ಈ ದಾರಿನ ಯಾರೆಲ್ಲ ಅವಲಂಬಿಸಿದ್ದಾರೆ ಪಟ್ಟಿ ನೋಡಿದ್ರೆ ಗೊತ್ತಾಗತ್ತೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಕತಾರ್, ಯುಎಇ ಅಷ್ಟೇ ಅಲ್ಲ, ಇರಾನ್ ಕೂಡ. ಈ ಎಲ್ಲಾ ಪ್ರಮುಖ ತೈಲ ಉತ್ಪಾದಕ ದೇಶಗಳು ತಮ್ಮ ಉತ್ಪನ್ನವನ್ನ ಜಾಗತಿಕ ಮಾರುಕಟ್ಟೆಗೆ ಕಳಿಸೋಕೆ ಬಹುಮಟ್ಟಿಗೆ ಇದೇ ಹಾದಿಯನ್ನೇ ನಂಬಿಕೊಂಡಿವೆ. ಕತೆ ಇಲ್ಲಿಗೆ ಮುಗಿಯಲ್ಲ. ಇದು ಕೇವಲ ತೈಲದ ವಿಷಯ ಮಾತ್ರ ಅಲ್ಲ. ಜಗತ್ತಿನ ಸುಮಾರು 20% ದ್ರವೀಕೃತ ನೈಸರ್ಗಿಕ ಅನಿಲ ಅಂದ್ರೆ LNG ಕೂಡ ಇದೇ ಜಲಸಂಧಿ ಮೂಲಕನೇ ಹೋಗೋದು. ಇದರಲ್ಲಿ ಕತಾರ್ ಮತ್ತು ಯುಎಇ ಪಾಲು ದೊಡ್ಡದು. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಒಂದು ವೇಳೆ ಏನೋ ಕಾರಣಕ್ಕೆ ಈ ಜಲಸಂಧಿ ಬಂದಾದ್ರೆ ಏನಾಗಬಹುದು? ಇದು ಕೇವಲ ಒಂದು ಪ್ರಾದೇಶಿಕ ಸಮಸ್ಯೆಯಾಗಿ ಉಳಿಯಲ್ಲ, ಬದಲಿಗೆ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಅಲುಗಾಡಿಸ್ಬಿಡುತ್ತೆ. ಇದು ಕೇವಲ ಊಹೆ ಅಲ್ಲ. ಈಗಾಗಲೇ ಇದರ ಸಣ್ಣ ಝಲಕ್ ನಮಗೆ ಕಾಣಿಸಿದೆ. ಇತ್ತೀಚೆಗೆ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ಆದ ಟೆನ್ಷನ್ನಿಂದ ಈ ಮಾರ್ಗದಲ್ಲಿ ಹಡಗುಗಳ ಓಡಾಟ ಕಮ್ಮಿಯಾಗಿದೆ ಮತ್ತು ಪೂರೈಕೆಯ ಭಯದಿಂದ ತೈಲದ ಬೆಲೆಗಳು ಈಗಾಗಲೇ ಏರಕ್ ಶುರುವಾಗಿವೆ. ಯೋಚನೆ ಮಾಡಿ, ಬರಿಯೊಂದು ಬೆದರಿಕೆಗೆ ಹೀಗಾದ್ರೆ ಸಂಪೂರ್ಣವಾಗಿ ಬಂದಾದ್ರೆ ಪರಿಸ್ಥಿತಿ ಏನಾಗ್ಬೇಡ? ಹಾಗಾದ್ರೆ ಈ ಜಲಸಂಧಿ ಸಂಪೂರ್ಣವಾಗಿ ಬಂದಾಯ್ತು ಅಂದ್ರೆ ಒಂದು ಡಾಮಿನೋ ಎಫೆಕ್ಟ್ ಶುರುವಾಗತ್ತೆ. ಮೊದಲೇನಾಗತ್ತೆ? ತಕ್ಷಣವೇ ಜಗತ್ತಿಗೆ ಸಿಗೋ ತೈಲದಲ್ಲಿ ಸುಮಾರು 20% ಕಟ್ಟಾಗತ್ತೆ. ಇದರಿಂದ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ $120 ಗಡಿ ದಾಟಿ ರಾಕೆಟ್ನಂತೆ ಮೇಲಕ್ಕೆ ಹೋಗಬಹುದು. ಇದು ಇಡೀ ಜಗತ್ತಿನಲ್ಲಿ ಹಣದುಬ್ಬರ ಹೆಚ್ಚಿಸಿ ಆರ್ಥಿಕ ಹಿಂಜರಿತಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಎಫೆಕ್ಟು ಕೇವಲ ಪೆಟ್ರೋಲ್ ಬಂಕ್ಗೆ ಸೀಮಿತವಾಗಿರಲ್ಲ. ಇಂಧನ ಬೆಲೆ ಜಾಸ್ತಿಯಾದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಜಾಸ್ತಿಯಾಗತ್ತೆ, ಫ್ಯಾಕ್ಟರಿಗಳಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿಯಾಗತ್ತೆ. ಇದರಿಂದ ನಾವು ಬಳಸೋ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಏರುತ್ತೆ. ಹೌದು, ಆಹಾರದ ಬೆಲೆ ಕೂಡ. ಕೊನೆಗೆ ಜಾಗತಿಕ ವ್ಯಾಪಾರ ಕುಸಿದು ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಸರಿ, ಇದೆಲ್ಲ ಜಾಗತಿಕ ಮಟ್ಟದ ಮಾತು. ಆದ್ರೆ ಇದರ ನೇರ ಪರಿಣಾಮ ನಮ್ಮ ಭಾರತದ ಮೇಲೆ ಹೇಗಿರುತ್ತೆ? ಜಗತ್ತಿನ ಅತಿ ದೊಡ್ಡ ಇಂಧನ ಆಮದುದಾರರಲ್ಲಿ ಒಂದಾದ ನಮ್ಮ ದೇಶಕ್ಕೆ ಈ ಬಿಕ್ಕಟ್ಟು ಒಂದು ರೀತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನೇ ತರಬಹುದು. ಹೇಗೆ ಅಂತ ನೋಡೋಣ. ಈ ಒಂದು ನಂಬರ್ ನೋಡಿ, 85%.
ಭಾರತ ತನ್ನ ಅಗತ್ಯದ 85% ಕಚ್ಚಾ ತೈಲವನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಸ್ವಲ್ಪ ಏರುಪೇರಾದ್ರೂ ಅದ್ರ ಬಿಸಿ ನಮಗೆ ನೇರವಾಗಿ ತಟ್ಟುತ್ತೆ. ಹಾಗಾದ್ರೆ ಇದರ ಪರಿಣಾಮ ನಮ್ಮ ದೈನಂದಿನ ಜೀವನದ ಮೇಲೆ ಹೇಗಿರುತ್ತೆ? ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಆಕಾಶಕ್ಕೆ ಮುಟ್ಟುತ್ತವೆ. ಆಮದು ಮಾಡ್ಕೊಳ್ಳೋಕೆ ಹೆಚ್ಚು ಡಾಲರ್ ಕೊಡ್ಬೇಕಾಗೋದ್ರಿಂದ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇದು ಎಲ್ಲಾ ವಸ್ತುಗಳ ಬೆಲೆ ಏರಿಸಿ ಹಣದುಬ್ಬರವನ್ನು ಹೆಚ್ಚಿಸುತ್ತೆ ಹಾಗೂ ಸರ್ಕಾರದ ಖರ್ಚು ವೆಚ್ಚಗಳ ಲೆಕ್ಕಾಚಾರವನ್ನು ತಪ್ಪಿಸಿ ವಿತ್ತೀಯ ಕೊರತೆಯನ್ನ ಹೆಚ್ಚಿಸುತ್ತೆ. ಈಗ ನಾವು ನೇರವಾಗಿ ಶೇರ್ ಮಾರುಕಟ್ಟೆಯ ಕಡೆಗೆ ಹೋಗೋಣ. ಇಂತಹ ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಘಟನೆ ನಡೆದಾಗ ಯಾವ ಸೆಕ್ಟರ್ಗಳಿಗೆ ಲಾಭ, ಯಾವ ಸೆಕ್ಟರ್ಗಳಿಗೆ ನಷ್ಟ ಆಗ್ಬೋದು ನೋಡೋಣ ಬನ್ನಿ. ಸ್ವಾಭಾವಿಕವಾಗಿ ಇಂಧನದ ಬೆಲೆ ಹೆಚ್ಚಾದಾಗ ಏರ್ಲೈನ್ಸ್, ಲಾಜಿಸ್ಟಿಕ್ಸ್, ಆಟೋಮೊಬೈಲ್, ಉತ್ಪಾದನೆ ಮತ್ತು ನಿರ್ಮಾಣದಂತಹ ಕ್ಷೇತ್ರಗಳಿಗೆ, ಹೀಗೆ ಯಾರಿಗೆಲ್ಲ ಫ್ಯೂಯಲ್ ಖರ್ಚು ಹೆಚ್ಚಿರುತ್ತೋ ಅವರೆಲ್ಲ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆದರೆ ಇನ್ನೊಂದು ಕಡೆ ONGC, ಆಯಿಲ್ ಇಂಡಿಯಾದಂತಹ ತೈಲ ಮತ್ತು ಅನಿಲ ಕಂಪನಿಗಳಿಗೆ ಅಥವಾ ರಿಲಯನ್ಸ್ನಂತಹ ಇಂಧನ ಉತ್ಪಾದಕರಿಗೆ ಹೆಚ್ಚಾದ ಬೆಲೆಯಿಂದ ಲಾಭ ಆಗೋ ಸಾಧ್ಯತೆಯಿರುತ್ತೆ. ಇಂಥ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಇರೋರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಎಲ್ಲೆಡೆ ಭಯ, ಅನಿಶ್ಚಿತತೆ. ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್ ಆಗುತ್ತೆ. ಹೆಚ್ಚಿನ ಹೂಡಿಕೆದಾರರು ರಿಸ್ಕ್ ಬೇಡಪ್ಪ ಅಂತ ತಮ್ಮ ದುಡ್ಡನ್ನ ಷೇರುಗಳಿಂದ ತೆಗೆದು ಸೇಫ್ ಅಂತ ಅನ್ಸೋ ಚಿನ್ನ, ತೈಲ ಅಥವಾ ಡಿಫೆನ್ಸ್ ಕಂಪನಿಗಳ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ಒಬ್ಬ ಹೂಡಿಕೆದಾರರಾಗಿ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳೇನು? ಬನ್ನಿ ಅದನ್ನ ಒಂದೊಂದಾಗಿ ನೋಡೋಣ. ನಾವು ಕಲಿಬೇಕಾದ ಪಾಠಗಳು ತುಂಬಾ ಸರಳ ಮತ್ತು ಸ್ಪಷ್ಟ. ಮೊದಲನೇದು, ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯೋ ಘಟನೆಗೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ನೇರ ಸಂಬಂಧ ಇದೆ. ಎರಡನೇದು, ತೈಲದ ಬೆಲೆ ಏರಿದ್ರೆ ಅದು ಒಂದೆರಡಲ್ಲ, ಬಹುತೇಕ ಎಲ್ಲಾ ಇಂಡಸ್ಟ್ರಿಗಳ ಮೇಲೆ ಪರಿಣಾಮ ಬೀರುತ್ತೆ. ಮೂರನೇದು, ಜಿಯೋಪೊಲಿಟಿಕ್ಸ್ ಅನ್ನೋದು ನಮ್ಮ ಹೂಡಿಕೆ ನಿರ್ಧಾರಗಳಲ್ಲಿ ಬಹಳ ಮುಖ್ಯವಾದ ಪಾತ್ರವಹಿಸುತ್ತೆ. ಅದಕ್ಕೆ ವಿಶ್ವದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಒಂದು ಕಣ್ಣಿಡೋದು ಮತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನ ಬೇರೆ ಬೇರೆ ಕಡೆ ಹಂಚೋದು, ಅಂದ್ರೆ ಡೈವರ್ಸಿಫೈ ಮಾಡೋದು ತುಂಬಾ ಮುಖ್ಯ. ಕೊನೆಯದಾಗಿ ಈ ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಹಾರ್ಮುಜ್ ಜಲಸಂಧಿಯಂಥ ಅನಿರೀಕ್ಷಿತ ಜಾಗತಿಕ ಆಘಾತಗಳು ಎದುರಾದಾಗ ಅದನ್ನ ಫೇಸ್ ಮಾಡೋಕ್ಕೆ ನಮ್ಮ ಹೂಡಿಕೆ ತಂತ್ರಗಳು ನಿಜವಾಗ್ಲೂ ಎಷ್ಟು ಸಿದ್ಧವಾಗಿವೆ? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಲೇಬೇಕು.